ನಮಸ್ಕಾರ ಎಲ್ಲರಿಗೂ. ನೀವು ಗೋವಿಂದನ ಕೊರಳಲ್ಲಿ ನೋಡ್ತಾ ಇದ್ರೆ ಯಾವಾಗಲೂ ಕೂಡ ಒಂದು ತುಳಸಿ ಹಾರ ಇದ್ದೇ ಇರುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಟೈಮ್ ಮಾತ್ರ ತುಳಸಿಯನ್ನು ಹಾರ ಮಾಡಿಬಿಟ್ಟು ದೇವರಿಗೆ ಅರ್ಪಣೆನ ಮಾಡ್ತಾರೆ. ಆದರೆ ತಿರುಪತಿಯಲ್ಲಿ ಯಾವಾಗಲೂ ಕೂಡ ದಿನನಿತ್ಯನೂ ಕೂಡ ನಿಮಗೆ ತುಳಸಿ ಹಾರ ಒಂದು ಇದ್ದೇ ಇರುತ್ತೆ. ಅದು ಕಂಪಲ್ಸರಿ ಕೂಡ ಇದ್ದೇ ಇರುತ್ತೆ. ಹಾಗಾದರೆ ಆ ದೇವರಿಗೆ ಯಾಕೆ ಯಾವಾಗಲೂ ಕೂಡ ದಿನನಿತ್ಯ ಏನಕ್ಕೆ ತುಳಸಿ ಹಾರವನ್ನೇ ಮಾಡ್ತಾರೆ ಅಂದರೆ, ಆ ತುಳಸಿ ಹಾರದ ಯಾರ ಒಂದು ಪ್ರತೀಕವಾಗಿ ದಿನಾಲೂ ಕೂಡ ಆ ದೇವರು ತುಳಸಿ ಹಾರವನ್ನು ಸೇವನೆ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮರೀದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಟೈಮ್ ಮಾತ್ರ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಯಾರಾದರೂ ಭಕ್ತಾದಿಗಳು ಹೋಗ್ಬಿಟ್ಟು ತುಳಸಿಯಿಂದ ಹಾರವನ್ನು ಮಾಡಿಬಿಟ್ಟು ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ. ಆದರೆ ತಿರುಪತಿಯಲ್ಲಿ ಯಾವಾಗಲೂ ಕೂಡ ಒಂದು ತುಳಸಿ ಹಾರ ಇದ್ದೇ ಇರುತ್ತೆ. ದರ್ಶನ ಪಡೆಯುವಂಥವ್ರಿಗೆ ಗೊತ್ತೇ ಇರುತ್ತೆ. ಅವರು ಸಾಮಾನ್ಯವಾಗಿ ನೋಡಿರ್ತಾರೆ, ಯಾವಾಗಲೂ ಕೂಡ ಆ ಒಂದು ದೇವರ ಕೊರಳಲ್ಲಿ ತುಳಸಿ ಹಾರ ಇದ್ದೇ ಇರುತ್ತೆ. ಹಾಗಾದರೆ ಆ ತುಳಸಿ ಹಾರ ಯಾವಾಗಲೂ ಕೂಡ ಧರಿಸೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ಒಂದು ವಿಡಿಯೋ ತಿಳಿತಾ ಹೋಗೋಣ. ಆ ತುಳಸಿ ಹಾರದ ಒಂದು ಯಾರ ಒಂದು ಪ್ರತಿಮೆ ಹೋಲುತ್ತೆ ಅಂದರೆ ಬಕುಳಾದೇವಿ ಅನ್ನೋ ಒಂದು ತಾಯಿಯ ಪ್ರತಿಮೆ ಹೋಲುತ್ತೆ. ಸೊ ಆ ಒಂದು ದೇವರನ್ನು ಈ ಸ್ವಾಮಿ ಬಂದುಬಿಟ್ಟು ತುಳಸಿ ಮಾಲೆಯಾಗಿಬಿಟ್ಟು ಯಾವಾಗಲೂ ಕೂಡ ತನ್ನ ಕೊರಳಲ್ಲಿ ಸ್ವೀಕಾರ ಮಾಡ್ತಾರಂತೆ. ಹಾಗಾದರೆ ಈ ಬಕುಳಾದೇವಿ ಯಾರು ಅನ್ನೋದನ್ನು ಕೂಡ ನಾವು ತಿಳಿತಾ ಹೋಗೋಣ. ಒಂದು ಬಕುಳಾದೇವಿ ಪಾತ್ರ ಬಂದುಬಿಟ್ಟು ಶ್ರೀನಿವಾಸನ ಕಲ್ಯಾಣದಲ್ಲಿ ಸಿಗುತ್ತೆ. ಅಂದರೆ ಶ್ರೀನಿವಾಸ ಭೂಮಿಗೆ ಬಂದ ಮೇಲೆ ಕೊನೆಯ ಲಾಸ್ಟ್ ವೀಡಿಯೋಲಿ ನಾನು ತಿಳಿಸಿದ್ದೆ ಏನು ಅಂತಂದರೆ, ಅವರು ಹುತ್ತದಲ್ಲಿದ್ದಾಗ ತಲೆಗೆ ಪೆಟ್ಟಾಗ್ಬಿಟ್ಟು ಭೂಮಿಗೆ ಅಂದರೆ ಭೂಮಿಗೆ ಬಂದುಬಿಟ್ಟು ನೆಲೆಸ್ತಾರೆ, ಭೂಮಿಯಲ್ಲಿ ಇರ್ತಾರೆ. ಸೊ ಅಲ್ಲಿಂದ ಅವರ ಒಂದು ಜೀವನ ಶುರು ಆಗುತ್ತೆ. ಅಂದರೆ ಅವರು ಶ್ರೀನಿವಾಸನಾಗ್ಬಿಟ್ಟು ಶ್ರೀನಿವಾಸನ ಕಲ್ಯಾಣ ನಡೆಯುತ್ತೆ ಭೂಮಿಯಲ್ಲಿ. ಲೋಕ ಕಲ್ಯಾಣಕ್ಕಾಗಿ ಅವರು ಶ್ರೀನಿವಾಸನ ಕಲ್ಯಾಣ ಮಾಡ್ಕೊಳ್ತಾರೆ. ಸೊ ಆ ಒಂದು ಟೈಮಲ್ಲಿ ಈ ಬಕುಳಾದೇವಿಯವರು ಸಿಗ್ತಾರೆ. ಈ ಬಕುಳಾದೇವಿ ಬಂದ್ಬಿಟ್ಟು ಅವರಿಗೆ ಮಗನಿರಲ್ಲ, ಯಾರೂ ಇರಲ್ಲ. ಒಂದು ಕೊಳದ ಹತ್ರ ಹೋಗ್ಬಿಟ್ಟು ಅವರು ಸ್ನಾನವನ್ನು ಮುಗಿಸ್ಕೊಂಡ್ಬಿಟ್ಟು ಕೊಳದಿಂದ ಮೇಲಕ್ಕೆ ಬರ್ತಿದ್ದಾಗ ಅಲ್ಲಿ ಶ್ರೀನಿವಾಸ ತಲೆಗೆ ಪೆಟ್ಟಾಗ್ಬಿಟ್ಟು ಅಲ್ಲಿ ಕೂತಿರ್ತಾರೆ. ಆ ದೇವರು ಏನು ಮಾಡ್ತಾರೆ ಅಂದರೆ, ಆ ತಾಯಿ ಬರ್ತಿರೋದನ್ನು ನೋಡಿಬಿಟ್ಟು ಆ ಬಕುಳಾದೇವಿ ಹತ್ರ ಬಂದುಬಿಟ್ಟು ಕೇಳ್ತಾರೆ, ಯಾರಪ್ಪ ನೀನು, ಇಲ್ಲಿ ಯಾಕೆ ಸುಮ್ಮನೆ ಕೂತಿದ್ಯಾ ಅಂತಲೂ ಕೂಡ ಕೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಇಲ್ಲ ತಾಯಿ, ನನಗೆ ಪೆಟ್ಟಾಗಿತ್ತು, ಆಗಿಬಿಟ್ಟು ನಾನು ಇಲ್ಲೇ ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂತೇಳಿ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಹೇಳ್ತಾರೆ. ಅದೇ ಟೈಮಿಗೆ ನಾರದರು ವೈದ್ಯರ ರೂಪದಲ್ಲಿ ಬಂದುಬಿಟ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡಿಬಿಟ್ಟು, ಅಂದರೆ ಅವ್ರಿಗೇನು ತಲೆಗೆ ಪೆಟ್ಟಾಗಿದೆ ಅದಕ್ಕೆ ಗಾಯಕ್ಕೆ ಬಂದುಬಿಟ್ಟು ಔಷಧಿಯನ್ನು ಕೊಟ್ಬಿಟ್ಟು ಅವರು ಹೊರಡ್ತಾರೆ. ಬಕುಳಾದೇವಿ ಕೇಳ್ತಾರೆ, ಯಾರಪ್ಪ ನೀನು, ಇಲ್ಲಿ ಯಾಕೆ ಬಂದು ಕೂತ್ಕೊಂಡಿದ್ಯಾ ಅಂಥೇಳಿ. ಆಗ ಶ್ರೀನಿವಾಸರು ಹೇಳ್ತಾರೆ, ತಾಯಿ, ನಾನಿಲ್ಲಿ ಅಂದರೆ ನಾನಿಲ್ಲಿ ಬಂದಿದ್ದೆ, ಸುಮ್ಮನೆ ಈ ಒಂದು ಜಾಗಕ್ಕೆ ಬಂದಿದ್ದೆ. ಆದರೆ ಏನಾಗ್ತದೆ, ನನಗೆ ತಲೆಗೆ ಪೆಟ್ಟು ಬಿದ್ದ ಕಾರಣ ನಾನು ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡು ವಿಶ್ರಾಂತಿಯನ್ನು ಪಡಿತಾ ಇದ್ದೆ. ಅದೇ ಸಮಯಕ್ಕೆ ಕೂಡ ನನಗೆ ವೈದ್ಯರು ಸಿಕ್ಕಿದ್ದಾರೆ. ವೈದ್ಯರು ಸಿಕ್ಬಿಟ್ಟು ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಶ್ರೀನಿವಾಸ ಅವರು ಹೇಳ್ತಾರೆ. ಆಗ ಬಕುಳಾದೇವಿ ನನ್ನನ್ನು ನೋಡ್ತಾ ಇದ್ದರೆ ನನಗೆ ನನ್ನ ಸ್ವಂತ ಮಗನನ್ನೇ ನೋಡಿದ ಹಾಗೆ ಆಗ್ತಾ ಇದೆ. ನನಗೆ ಹಿಂದೂ ಮುಂದೆ ಯಾರೂ ಇಲ್ಲ. ನಾನು ಒಬ್ಬಳೇ ಈ ಒಂದು ವರಾಹಗಿರಿಯಲ್ಲಿ ನೆಲೆಸಿದ್ದೇನೆ. ಸೊ ನಿನ್ನನ್ನು ನೋಡ್ತಾ ಇದ್ದರೆ ನನಗೇನೋ ಗೊತ್ತಿಲ್ಲ, ಕರಳು ಚಿರುಕಂತಿದೆ, ನೀನು ನನ್ನ ಸ್ವಂತ ಮಗನೇ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಬಕುಳಾದೇವಿ ಬಂದು ಶ್ರೀನಿವಾಸ ಅವರಿಗೆ ಹೇಳ್ತಾರೆ. ಶ್ರೀನಿವಾಸ ಸ್ವಾಮಿ ಬಂದುಬಿಟ್ಟು, ಹೌದು ತಾಯಿ, ನನಗೂ ಕೂಡ ನಿಮ್ಮನ್ನು ನೋಡಿದ್ರೆ ನನ್ನ ಸ್ವಂತ ತಾಯಿ ಥರನೇ ಅನ್ನಿಸ್ತಾ ಇದೆ ಅಂತೇಳಿ ಕೂಡ ಆ ಒಂದು ಮಾತನ್ನು ಹೇಳ್ತಾರೆ. ಆಗ ಅವರಿಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಕಾಲ ಚರ್ಚೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಶ್ರೀನಿವಾಸ ಅವರು ಬಂದುಬಿಟ್ಟು ಅವ್ರಿಗೆ ಹೇಳ್ತಾರೆ, ಅಂದರೆ ಅವರು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೋಡಿದಾಗ ಅವರಿಗೆ ಹಿಂದಿನ ಒಂದು ಚರಿತ್ರೆ ಗೊತ್ತಾಗುತ್ತೆ. ಅಂದರೆ ಈ ಜನ್ಮದಲ್ಲಿ ಅವರಿಬ್ಬರು ಏನಕ್ಕೆ ಒಂದಾಗಿದ್ದಾರೆ ಅನ್ನೋ ಒಂದು ಕಾರಣವನ್ನು ಕೂಡ ಆ ಸ್ವಾಮಿ ಆ ತಾಯಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೋದ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ತಾಯಿಯಾಗಿ ಯಶೋದೆಯಾಗಿರ್ತಾರೆ. ಸೊ ಯಶೋದೆ ಬಂದುಬಿಟ್ಟು ಒಂದು ಮಾತನ್ನು ಹೇಳ್ತಾರೆ, ನಿನ್ನ ವಿವಾಹವಾದದ್ದನ್ನು ನಾನು ನೋಡೇ ಇಲ್ಲ, ಅಂದರೆ ನೀನು ಗೃಹಸ್ಥ ಧರ್ಮವನ್ನು ಪಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಸೊ ನನಗೆ ಈ ಒಂದು ಸಂಕಟ ಆಗ್ತಾ ಇದೆ, ಈ ಒಂದು ಸಮಸ್ಯೆ ಕಾಡ್ತಾ ಇದೆ. ನನಗೆ ನನ್ನ ಮಗನಾದ ಒಂದು ಮದುವೆನ ನೋಡೋದಕ್ಕೂ ಕೂಡ ಅವಕಾಶ ಸಿಗಲಿಲ್ವಲ್ಲ ಅಂಥೇಳಿ ಯಶೋದೆ ಬಂದುಬಿಟ್ಟು ಶ್ರೀಕೃಷ್ಣನ ಹತ್ರ ಬಳಿ ಹೇಳ್ಕೊಳ್ತಾ ಇದ್ದಾಗ ಶ್ರೀಕೃಷ್ಣನು ಹೇಳ್ತಾನೆ, ಮುಂದಿನ ಎಲ್ಲ ಜನ್ಮದಲ್ಲೂ ಕೂಡ ನೀವು ನನ್ನ ಮದುವೆನ ನೋಡ್ತೀರಾ ತಾಯಿ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ನು ಮುಂದೆ ಬರುವಂಥ ಎಲ್ಲ ಜನ್ಮಗಳಲ್ಲೂ ಕೂಡ ನೀವೇ ನನ್ನ ಮದುವೆಯಲ್ಲಿ ಮುಖ್ಯ ಪಾತ್ರವನ್ನು ಕೂಡ ವಹಿಸ್ತೀರಾ ಅಂತೇಳಿ ಕೂಡ ಹೇಳ್ತಾ ಇರ್ತಾರೆ. ಸೊ ಆ ಯಶೋಧ ದೇವಿನೇ ಈ ಜನ್ಮದಲ್ಲಿ ಅಂದರೆ ಕಲಿಯುಗದಲ್ಲಿ ಬಂದಿರುವಂಥ ಬಕುಳಾದೇವಿ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ.
ಹಾಗಾಗಿ ಈ ಕಲಿಯುಗದಲ್ಲಿ ಶ್ರೀನಿವಾಸನ ಕಲ್ಯಾಣಕ್ಕಾಗಿ ಮುಖ್ಯ ಪಾತ್ರವನ್ನು ಬಕುಳ ದೇವಿಯಲ್ಲಿ ನಿರ್ವಹಿಸ್ತಾರೆ. ಅಂದರೆ ಬಕುಳ ದೇವಿಯಿಂದನೇ ಅವರ ಒಂದು ಕಣ್ ತುಂಬ್ಕೋಬೇಕು, ಅವರ ಒಂದು ನನ್ನ ಮದುವೆಯನ್ನು ಕಣ್ ತುಂಬ್ಕೋಬೇಕು ಅಂಥೇಳಿ ಶ್ರೀಕೃಷ್ಣನು ಈ ಒಂದು ಅವತಾರದಲ್ಲಿ ಕೂಡ ಭೂಮಿಗೆ ಬಂದಿದ್ದಾರೆ. ಅದೇ ಶ್ರೀನಿವಾಸನ ಕಲ್ಯಾಣ. ಸೊ ಈ ಒಂದು ಶ್ರೀನಿವಾಸನ ಕಲ್ಯಾಣದಿಂದನೇ ಈ ತಾಯಿಯನ್ನು ಬಕುಳ ದೇವಿ ಕೂಡ ಅವರ ಒಂದು ಮದುವೆ ಏನು ಕನಸಿತ್ತು, ಏನು ಆಸೆ ಇತ್ತು, ಅದು ಈ ಒಂದು ಶ್ರೀನಿವಾಸನ ಕಲ್ಯಾಣದಲ್ಲಿ ಅವರು ನೆರವೇರಿಸ್ಕೊಳ್ತಾರೆ. ಹಾಗಾಗಿಬಿಟ್ಟು ಆ ತಾಯಿಯನ್ನು ಯಾವಾಗಲೂ ಕೂಡ ನನ್ನ ಕೊರಳಲ್ಲಿ ನಾನು ಇಟ್ಕೋಬೇಕು, ಯಾವಾಗಲೂ ಕೂಡ ನೀವು ನನ್ನ ಜೊತೆಯಲ್ಲಿ ಇರಬೇಕು ಅಂಥೇಳಿ ಆ ಒಂದು ತಾಯಿಯನ್ನು ಅಂದರೆ ಬಕುಳಾದೇವಿಯನ್ನು ತುಳಸಿ ಹಾರವಾಗಿ ದಿನಾಲೂ ಕೂಡ ಅವರು ಅವರ ಕೊರಳಲ್ಲಿ ತುಳಸಿ ಹಾರವಾಗಿ ಹಾಕ್ಕೊಳ್ತಾ ಇರ್ತಾರೆ. ಸೊ ಇದರಿಂದ ಆ ಒಂದು ತಾಯಿಯನ್ನು ಕೂಡ ಜೊತೆಲೇ ಇಟ್ಕೋಬೇಕು, ತನ್ನ ತಾಯಿ ಆಗಿರೋದ್ರಿಂದ ತನ್ನ ತಾಯಿ ಜೊತೆಲೇ ಇರಬೇಕು ಅಂತೇಳಿ ಆ ಒಂದು ತಾಯಿಯ ಪ್ರತೀಕವಾಗಿಬಿಟ್ಟು ತುಳಸಿ ಹಾರವಾಗಿ ದಿನಾಲೂ ಕೂಡ ಆ ಒಂದು ದೇವರು ಅಲಂಕಾರವನ್ನು ಮಾಡ್ಕೊಳ್ತಾರೆ. ನೀವು ತಿರುಪತಿಲಿ ನೋಡಿರ್ಬೋದು, ಯಾವಾಗಲೂ ಕೂಡ ಅವ್ರ ಕೊರಳಲ್ಲಿ ತುಳಸಿ ಹಾರ ಇದ್ದೇ ಇರುತ್ತೆ. ಬಕುಳಾದೇವಿಯ ಪ್ರತಿ ಹಾರವನ್ನು ಆ ಒಂದು ತಾಯಿ ಅಂದರೆ ಆ ಒಂದು ಸ್ವಾಮಿಗೆ ಹಾಕ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.